ಸದನದಲ್ಲೂ ಸದ್ದು ಮಾಡ್ತು ಚಿನ್ನ ಬೆಳ್ಳಿ ದರ ಹೆಚ್ಚಳ. ಶಾಸಕರಿಗೂ ತಟ್ಟಿದೆ ಚಿನ್ನ ಬೆಳ್ಳಿ ದರ ಏರಿಕೆಯ ಬಿಸಿ. ಹೌದು, ಸದನದಲ್ಲಿ ಸದ್ದು ಮಾಡಿದ ಚಿನ್ನ ಬೆಳ್ಳಿ ದರ ಹೆಚ್ಚಳ. ಶಾಸಕರಿಗೂ ತಟ್ಟಿತು ಚಿನ್ನ ಬೆಳ್ಳಿ ದರ ಏರಿಕೆಯ ಬಿಸಿ. ದರ ಏರಿಕೆ ಸಂಬಂಧ ಕಾಂಗ್ರೆಸ್ ಬಿಜೆಪಿ ಮೆಗಾ ಫೈಟ್ ಆಯಿತು ಸದನದಲ್ಲಿ. ದರ ಏರಿಕೆ ಬಗ್ಗೆ ಸುರೇಶ್ ಕುಮಾರ್ ಪ್ರಸ್ತಾಪ ಮಾಡಿದ್ರು. ಕೂಡಲೇ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ರು. ಚಿನ್ನ ಬೆಳ್ಳಿ ದರ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿದೆ. ಇದರ ಪರಿಣಾಮ ವಸ್ತುಗಳ ಬೆಲೆ ಏರಿಕೆಯಾಗ್ತಿದೆ. ದಿನೇ ದಿನೇ ರೂಪಾಯಿ ಮೌಲ್ಯ ಕುಸಿತಿದೆ. ಸುರೇಶ್ ಕುಮಾರ್ ಅವರೇ ಇದರ ಬಗ್ಗೆಯೂ ಮಾತನಾಡಿ ಬಿಜೆಪಿ ನಾಯಕನನ್ನ ಕೆಣಕಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ಸದನದಲ್ಲೂ ಕೂಡ ಚಿನ್ನ ಬೆಳ್ಳಿ ದರ ಏನು ಹೆಚ್ಚಾಗ್ತಿದೆ ಅದರ ಬಗ್ಗೆ ಮಾತನಾಡಿದ್ದಾರೆ ವಿಪಕ್ಷದ ನಾಯಕರು. ಬಿಜೆಪಿ ನಾಯಕನನ್ನ ಕೆಣಕಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ಶಾಸಕರಿಗೂ ತಟ್ಟಿದೆ ಒಂದ್ ರೀತಿ ಚಿನ್ನ ಬೆಳ್ಳಿ ದರ ಏರಿಕೆಯ ಬಿಸಿ. ದರ ಏರಿಕೆ ಸಂಬಂಧ ಕಾಂಗ್ರೆಸ್ ಬಿಜೆಪಿ ಮೆಗಾ ಫೈಟ್ ಆಯ್ತು ಸದನದಲ್ಲಿ. ದರ ಏರಿಕೆ ಬಗ್ಗೆ ಸುರೇಶ್ ಕುಮಾರ್ ಪ್ರಸ್ತಾಪ ಮಾಡಿದ್ರು. ಆ ಕೂಡಲೇ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ನೀಡಿದ್ರು. ಚಿನ್ನ ಬೆಳ್ಳಿ ದರ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಿದೆ. ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ. ಹೀಗೆ ಪ್ರತಿಯೊಂದು ಏರಿಕೆ ಆಗ್ತಿದೆ. ಹಂಗೇನೆ ದಿನೇ ದಿನೇ ರೂಪಾಯಿ ಮೌಲ್ಯ ಕೂಡ ಕುಸಿತಿದೆ ಅಂತ ಸುರೇಶ್ ಕುಮಾರ್ ಅವರಿಗೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಟಾಂಟ್ ನೀಡಿರುವಂಥದ್ದು. ಈ ಬಗ್ಗೆಯೂ ನೀವು ಮಾತನಾಡಿ ಅಲ್ವಾ, ದಿನೇ ದಿನೇ ರೂಪಾಯಿಯ ಮೌಲ್ಯ ಕೂಡ ಕುಸಿತಿದೆ. ಇದರ ಪರಿಣಾಮವಾಗಿ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗ್ತಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಿದೆ. ಚಿನ್ನ ಬೆಳ್ಳಿ ದರ ಏರಿಕೆ ಆಗ್ತಿದೆ. ಎಲ್ಲ ಹಿಂಗೆ ಆಗ್ತಿದೆ ಅಂತ ಸುರೇಶ್ ಕುಮಾರ್ ಅವರೇ ಇದ್ರ ಬಗ್ಗೆ ನೀವು ಮಾತನಾಡಿ ಅಂತ ಬಿಜೆಪಿ ನಾಯಕನನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಕೆಣಕಿದ್ರು. ಸರ್ಕಾರ ಬೆಲೆ ಏರಿಸದ ವಸ್ತು ಇಲ್ಲ. ತಾಳಪ್ಪ, ನನ್ನ ಕೆಲಸ ನಾ ಮಾಡ್ತೀನಿ. ಬಸ್ ಟಿಕೆಟ್ ದರ, ಬಿಡಿಎ ಆಸ್ತಿ ತೆರಿಗೆ, ಡೀಸೆಲ್ ಸೆಸ್, ಅವರ ಅವಧಿಯಲ್ಲಿ ರಿಜಿಸ್ಟ್ರೇಷನ್ ಸೆಸ್, PhD ಪರೀಕ್ಷೆ ದರನ್ನು ಕೂಡ ಬಿಟ್ಟಿಲ್ಲ. ಇದನ್ನ ಬೆಲೆ ಏರಿಕೆ ಅಂತೂ ಮಾಡಿದ್ದೀರಾ. ನಿಮ್ದೆ ₹3 ಎರಡನೇದು ಮೈ ಓನ್ಲಿ ರಿಕ್ವೆಸ್ಟ್ ಟು ಸೀನಿಯರ್ ಮೆಂಬರ್ ಇಸ್, ಇವೆಲ್ಲಾನು ಓಕೆ ಒಪ್ಕೊಂತೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಪೆಟ್ರೋಲ್ ಡೀಸೆಲ್ ದರ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಗೋಲ್ಡ್ ರೇಟು ಯಾರ ಕಂಟ್ರೋಲ್ ಅಲ್ಲಿ ಇದೆ? ಬೆಳ್ಳಿ ರೇಟ್ ಯಾರ ಕಂಟ್ರೋಲ್ ಅಲ್ಲಿ ಇದೆ? ನಮ್ಮ ಡಾಲರ್ ಮತ್ತೆ ರುಪಿ ವ್ಯತ್ಯಾಸ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಅರ್ಧ ಅಷ್ಟೇ ಮಾತ್ರ ಕತೆ ಹೇಳೋದಲ್ಲ, ಪೂರ್ತಿ ಕತೆ ಹೇಳಬೇಕು. ಈಗ ಉದಾಹರಣೆ ಕೊಡ್ತೀನಿ. ತೊಗರಿದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರಿಗೆ ಸರ್? ಯಾರು ತೊಗರಿ ತಗೋತಾರೆ? ಸುರೇಶ್ ಕುಮಾರ್ ಮಾತನಾಡೋದು ತಗೋತಾರೆ. ಸರ್ಕಾರ ಏನು ಏರಿಕೆ ಮಾಡಿದೆ ಸಾಮಾನ್ಯ ಜನರಿಗೆ ಅರ್ಥ ಇದು ಏನು? ಸಾಮಾನ್ಯ ಜನರಿಗೆ ಸುರೇಶ್ ಕುಮಾರ್ ಅವರು ಹೇಳಿದ್ದು ನಿಮ್ಮ ಸರ್ಕಾರ ಏನ್ ಜಾಸ್ತಿ ಮಾಡಿದೆ ಅದನ್ನು ಮಾತ್ರ ಇಲ್ಲ. ಸ್ಟಾಂಪ್ ಪೇಪರ್ ಜಾಸ್ತಿ ಮಾಡಿದೆ. ಸ್ಟಾಂಪ್ ಪೇಪರ್ ಸೆಂಟ್ರಲ್ ನೀವೇನಿದ್ರಿ ರಷ್ಯಾದಿಂದ ಕಚ್ಚಾ ತೈಲು ಸಸ್ತಾಗಿ ಸಿಗ್ತಾ ಇದೆ ಅಂತ. ಬೆನಿಫಿಟ್ ಶುಡ್ ಬಿ ಅದು ಮಾಡ್ತಾ ಇಲ್ಲ. 100 ರೂಪಾಯಿಗಿಂತ ಜಾಸ್ತಿ ಪ್ರತಿ ಲೀಟರ್. ಈಗ ಬೇಸ್ಡ್ ಆನ್ ದಟ್ ನೀವು ಕಮ್ಮಿ ಮಾಡಿ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಸದ ವಸ್ತು ಇಲ್ಲ. ತಾಳಪ್ಪ, ನನ್ನ ಕೆಲಸ ನಾ ಮಾಡ್ತೀನಿ. ಬಸ್ ಟಿಕೆಟ್ ದರ, ಬಿಡಿಎ ಆಸ್ತಿ ತೆರಿಗೆ, ಡೀಸೆಲ್ ಸೆಸ್, ಅವರ ಅವಧಿಯಲ್ಲಿ ರಿಜಿಸ್ಟ್ರೇಷನ್ ಸೆಸ್, PhD ಪರೀಕ್ಷೆ ದರನ್ನು ಕೂಡ ಬಿಟ್ಟಿಲ್ಲ. ಇದನ್ನ ಬೆಲೆ ಏರಿಕೆ ಅಂತೂ ಮಾಡಿದ್ದೀರಾ. ನಿಮ್ದೆ ಎರಡನೇದು ಮೈ ಓನ್ಲಿ ರಿಕ್ವೆಸ್ಟ್ ಟು ಸೀನಿಯರ್ ಮೆಂಬರ್ ಇಸ್, ಇವೆಲ್ಲಾನು ಓಕೆ ಒಪ್ಕೊಂತೀವಿ.
ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಪೆಟ್ರೋಲ್ ಡೀಸೆಲ್ ದರ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಗೋಲ್ಡ್ ರೇಟು ಯಾರ ಕಂಟ್ರೋಲ್ ಅಲ್ಲಿ ಇದೆ? ಬೆಳ್ಳಿ ರೇಟ್ ಯಾರ ಕಂಟ್ರೋಲ್ ಅಲ್ಲಿ ಇದೆ? ನಮ್ಮ ಡಾಲರ್ ಮತ್ತೆ ರುಪಿ ವ್ಯತ್ಯಾಸ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಅರ್ಧ ಅಷ್ಟೇ ಮಾತ್ರ ಕತೆ ಹೇಳೋದಲ್ಲ, ಪೂರ್ತಿ ಕತೆ ಹೇಳ್ಬೇಕು. ಈಗ ಉದಾಹರಣೆ ಕೊಡ್ತೀನಿ. ತೊಗರಿದೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರಿಗೆ ಸರ್? ಯಾರು ತೊಗರಿ ತಗೋತಾರೆ? ಸುರೇಶ್ ಕುಮಾರ್ ಮಾತನಾಡೋದು ತಗೋತಾರೆ. ಸರ್ಕಾರ ಏನ್ ಏರಿಕೆ ಮಾಡಿದೆ ಸಾಮಾನ್ಯ ಜನರಿಗೆ ಅರ್ಥ ಇದು ಏನು ಸಾಮಾನ್ಯ ಜನರಿಗೆ ಸುರೇಶ್ ಕುಮಾರ್ ಅವರು ಹೇಳಿದ್ದು ನಿಮ್ಮ ಸರ್ಕಾರ ಏನ್ ಜಾಸ್ತಿ ಮಾಡಿದೆ ಅದನ್ನು ಮಾತ್ರ ಇಲ್ಲ. ಸ್ಟಾಂಪ್ ಪೇಪರ್ ಜಾಸ್ತಿ ಮಾಡಿದೆ. ಸ್ಟಾಂಪ್ ಪೇಪರ್ ಸೆಂಟ್ರಲ್ ಅಧ್ಯಕ್ಷರೇ, ನೀವೇನ್ ಹೇಳ್ತಾ ಇದ್ರಿ? ರಷ್ಯಾದಿಂದ ಕಚ್ಚಾ ತೈಲು ಸಸ್ತಾಗಿ ಸಿಗ್ತಾ ಇದೆ ಅಂತ. ಬೆನಿಫಿಟ್ ಶುಡ್ ಬಿ ಅದ್ ಮಾಡ್ತಾ ಇಲ್ಲ. 100 ರೂಪಾಯಿಗಿಂತ ಜಾಸ್ತಿ ಪ್ರತಿ ಲೀಟರ್. ಈಗ ಇಸ್ ಬೇಸ್ಡ್ ಆನ್ ದಟ್. ನೀವು ಕಮ್ಮಿ ಮಾಡಿ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಸುರೇಶ್ ಕುಮಾರ್ ಅವರು